ಹಲೋ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ನಾನಿವತ್ತು ಸಂಡೇ ಬ್ಲಾಗ್ನ ನಿಮ್ಮ ಜೊತೆ ಶೇರ್ ಮಾಡ್ತಾಯಿದ್ದೀನಿ. ಇದು ನಂದು 2ನೇ ಬ್ಲಾಗ್ ಆಗಿರುತ್ತೆ. ನಾನು ಇದು ಮಧ್ಯಾಹ್ನದಿಂದ ನನ್ನ ಬ್ಲಾಗ್ನ ಶುರು ಮಾಡಿದ್ದೀನಿ. ಈಗ ಸಿಂಪಲ್ಲಾಗಿ ಎಗ್ ರೈಸ್ನ ಮಾಡ್ತಾಯಿದ್ದೀನಿ ಮಧ್ಯಾಹ್ನಕ್ಕೋಸ್ಕರ. ಅಂದರೆ ನೈಟ್ಗೆ ನಾನು ಚಿಕನ್ ತೊಗೊಬರಬೇಕು, ಚಿಕನ್ ಸಾಂಬಾರು ಮಾಡಬೇಕಾಗಿರುತ್ತೆ. ಅದು ಮಧ್ಯಾಹ್ನ ಒನ್ ಟೈಮ್ಗೋಸ್ಕರ ನಾನು ಸಿಂಪಲ್ಲಾಗಿ ಎಗ್ ರೈಸ್ನ ಮಾಡ್ತಾಯಿದ್ದೀನಿ. ಇದಕ್ಕೆ ನೋಡಿ, ಬಾಣಲಿ ಇಟ್ಕೊಂಡು ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕಿ, ಎಣ್ಣೆ ಕಾದಿದ್ದಾದಮೇಲೆ ಒಂದು ಅರ್ಧ ಸ್ಪೂನಷ್ಟು ಸಾಸಿವೆ ಹಾಕ್ಕೋಬೇಕು. ಸಾಸಿವೆ ಸಿಡಿದಿದ್ದಾದಮೇಲೆ ಒಂದು ಅರ್ಧ ಸ್ಪೂನಷ್ಟು ಜೀರಿಗೆ ಹಾಕ್ಕೊಂಡು, ಈಗ ನಾನು 2 ಈರುಳ್ಳಿನ ಉದ್ದುದ್ದಕ್ಕೆ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಆ ಈರುಳ್ಳಿನ ಹಾಕ್ಕೋತಾ ಇದ್ದೀನಿ. ಈರುಳ್ಳಿ ಸ್ವಲ್ಪ ಹೊತ್ತು ಫ್ರೈ ಆಗಬೇಕು. ಫ್ರೆಂಡ್ಸ್, ನನ್ನ ಚಾನಲ್ನ ನೋಡ್ತಾ ಇರೋರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಅದೇ ರೀತಿ ಇಷ್ಟ ಆಯಿತು ಅಂದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ. ಫ್ರೆಂಡ್ಸ್, ನಾನು ಹೊಸ್ದಾಗಿ ಚಾನಲ್ನ ಓಪನ್ ಮಾಡಿದ್ದೀನಿ, ಪ್ಲೀಸ್ ಸಪೋರ್ಟ್ ಮಾಡಿ. ನೋಡಿ, ಇದಕ್ಕೆ ಒಂದು ಟೊಮೆಟೊನ ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡು ಹಾಕ್ಕೊಂಡಿದ್ದೀನಿ. ಅದೇ ರೀತಿ ಟೊಮೆಟೊ ಸ್ವಲ್ಪ ಫ್ರೈ ಆದಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಸೇರಿಸ್ಕೊತಾ ಇದ್ದೀನಿ. ಸ್ವಲ್ಪ ಹೊತ್ತು ಫ್ರೈ ಮಾಡಿಕೊಂಡು ಈಗ ಇದಕ್ಕೆ ಒಂದು ಅರ್ಧ ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಹಾಕ್ಕೋತಾ ಇದ್ದೀನಿ. ಇದು ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಒಂದು ಸ್ವಲ್ಪ ಹೊತ್ತು ಫ್ರೈ ಮಾಡ್ಕೋಬೇಕು. ಹಸಿ ವಾಸನೆ ಏನಿರುತ್ತೋ ಅದೆಲ್ಲ ಹೋಗೋವರೆಗೂ. ಈಗ ನೋಡಿ, ನಮ್ಗೆ ರುಚಿಗೆ ಎಷ್ಟು ಬೇಕಾಗಿರುತ್ತೋ ಅಷ್ಟು ಉಪ್ಪನ್ನು ನೋಡಿಕೊಂಡು ಸಾಲ್ಟನ್ನು ಹಾಕ್ಕೋಬೇಕಾಗುತ್ತೆ, ಪುಡಿ ಉಪ್ಪು. ಈಗ ಇದಕ್ಕೆ ಮೊಟ್ಟೆನ ಒಡೆದು ಹಾಕ್ಕೋಬೇಕು. ನೀವು ಮೊದಲು ಬೌಲಲ್ಲಿ ಎಲ್ಲ ಮೊಟ್ಟೆನ ಒಂದು ಸರ್ತಿ ಕಟ್ ಮಾಡಿ ಹಾಕ್ಕೊಂಡು ಒಂದೇ ಸರ್ತಿನೂ ಹಾಕ್ಕೋಬೋದು, ಅಥವಾ ಈ ಥರ ಒಂದೊಂದು ಮೊಟ್ಟೆನೂ ಹಾಕ್ಕೋಬೋದು. ಇಲ್ಲಿ ಸ್ವಲ್ಪ ಟೈಮ್ ಜಾಸ್ತಿ ಆಗಿರೋದ್ರಿಂದ ನನಗೆ ಸ್ವಲ್ಪ ಲೇಟ್ ಆಗಿತ್ತು ಮಧ್ಯಾಹ್ನ ನಾನು ಅಡುಗೆ ಮಾಡೋ ಅಷ್ಟೊತ್ತಿಗೆ. ಅದಕ್ಕೋಸ್ಕರ ನಾನು ಬೇಗ ಆಗಲಿ ಅಂತ ಬಿಟ್ಟು ಈ ಥರನೇ ಒಡೆದು ಹಾಕ್ಕೋತಾ ಇದ್ದೀನಿ. ನಾನಿಲ್ಲಿ 6 ಮೊಟ್ಟೆನ ಹಾಕ್ಕೊಂಡಿದ್ದೀನಿ. ನಿಮ್ಗೆ ಎಷ್ಟು ಮೊಟ್ಟೆ ಬೇಕು ಅಂದ್ರೂ ಹಾಕ್ಕೋಬೋದು. ಮೊಟ್ಟೆ ಜಾಸ್ತಿ ಹಾಕಿದಷ್ಟು ಟೇಸ್ಟ್ ಚೆನ್ನಾಗೇ ಇರುತ್ತೆ. ಇದು ನೋಡಿ, ಈಗ ಫುಲ್ ಡ್ರೈ ಆಗೋವರೆಗೂ ನಾವು ಫ್ರೈ ಮಾಡ್ಕೋಬೇಕು. ಈಗ ಏನು ಇನ್ನೂ ಸ್ವಲ್ಪ ಕೊತ್ತಂಬರಿ ಸೊಪ್ಪಿತ್ತು, ಅದು ಯಾಕೆ ವೇಸ್ಟ್ ಮಾಡೋದಂತ ಅದನ್ನು ಹಾಕ್ಬಿಡ್ತಾ ಇದ್ದೀನಿ. ನೋಡಿ, ಈ ಥರ ಫುಲ್ ಡ್ರೈ ಆಗೋವರೆಗೂ ಹುರ್ಕೋಬೇಕು. ಈಗ ಇದಕ್ಕೆ ಒಂದು ಅರ್ಧ ಸ್ಪೂನಷ್ಟು ಅಥವಾ 1/4 ಸ್ಪೂನಷ್ಟು ಪೆಪ್ಪರ್ ಪುಡಿನ ಹಾಕ್ಕೊಂಡಿದ್ದೀನಿ. ಅದೇ ರೀತಿ ನಮ್ಗೆ ರುಚಿಗೆ ಎಷ್ಟು ಬೇಕೋ ಅಷ್ಟು ಖಾರದ ಪುಡಿ ಹಾಕ್ಕೋಬೋದು. ಇಲ್ಲಿ ನಾನು ಮಕ್ಕಳು ತಿನ್ನೋದ್ರಿಂದ ಸ್ವಲ್ಪ ಅಂದರೆ ಸ್ವಲ್ಪನೇ ಹಾಕಿದ್ದೀನಿ ಖಾರದ ಪುಡಿ. ಯಾಕಂದರೆ ನಮ್ಮ ಮಕ್ಕಳು ಸ್ವಲ್ಪ ಖಾರ ಇದ್ರೂ ತಿನ್ನಲ್ಲ, ಅದಕ್ಕೋಸ್ಕರ. ಈಗ ಇನ್ನೊಂದು ಸರ್ತಿ ಇದನ್ನು ತುಂಬ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಎಣ್ಣೆ ಸ್ವಲ್ಪ ಕಡಿಮೆ ಹಾಕಿರೋದ್ರಿಂದ ನಾವು ಎಲ್ಲ ಬಾಣಲಿಗೆ ಅಂಟ್ಕೊಳ್ಳುತ್ತೆ. ಎಣ್ಣೆ ಸ್ವಲ್ಪ ಜಾಸ್ತಿ ಹಾಕ್ಕೊಂಡ್ರೆ ಈ ಥರ ಎಲ್ಲ ಏನು ಅಂಟೋದಿಲ್ಲ. ಇಷ್ಟೇ ಫ್ರೆಂಡ್ಸ್, ಎಗ್ ರೈಸ್ ಅನ್ನೋದು ರೆಡಿ ಆಗಿರುತ್ತೆ. ಈಗ ಇದಕ್ಕೆ ನಾವು ಈ ಕಡೆ ಅನ್ನ ಏನು ಮಾಡಿ ಇಟ್ಕೊಂಡಿದ್ದೀವೋ ಅದನ್ನು ಅನ್ನ ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡ್ರೆ ನಮ್ಗೆ ಬಿಸಿ ಬಿಸಿಯಾದಂಥ ಎಗ್ ರೈಸು ರೆಡಿ ಆಗುತ್ತೆ. ನಾವು ಈಸಿಯಾಗಿ ಬೇಗ ಒಂದು 5 ನಿಮಿಷದಲ್ಲಿ ನಾವು ರೆಡಿ ಮಾಡ್ಕೋಬೋದು. ತಿನ್ನಲಿಕ್ಕೂ ಸಿಂಪಲಾಗಿ ಟೇಸ್ಟಿಯಾಗೇ ಇರುತ್ತೆ. ಈಗ ನೋಡಿ, ಮೊದಲಿಗೆ ಸ್ವಲ್ಪ ಸೈಡಿಗೆ ತೊಗೋತಾ ಇದ್ದೀನಿ, ಅಂದರೆ ಎಲ್ಲ ಒಂದೇ ಸರ್ತಿ ಮಿಕ್ಸ್ ಮಾಡ್ಕೊಳ್ಳೋಕ್ಕಾಗಲ್ವಲ್ಲ, ಮೇಲೆ ಸ್ವಲ್ಪ ಹಾಕ್ಕೊಂಡು ಮಿಕ್ಸ್ ಮಾಡ್ಕೋಬೋದು ಅಂಥೇಳಿ. ಈಗ ಸ್ಟವ್ನ ಆಫ್ ಮಾಡಿಬಿಟ್ಟು ಇದನ್ನು ನಾವು ರಾತ್ರಿ ಟೈಮ್ ಉಳಿದಿರುವಂಥ ಅನ್ನಕ್ಕೂ ಮಾಡ್ಕೋಬೋದು. ಅಂದರೆ ನಾವು ತಣ್ಣಗಿರುವಂಥ ಅನ್ನ ಹಾಕ್ತಾಯಿದ್ವಿ ಅಂದರೆ ಸ್ಟವ್ನ ಸ್ವಲ್ಪ ಸ್ಲಿಮ್ಮಲ್ಲಿ ಇಟ್ಕೊಂಡು ಸ್ವಲ್ಪ ಬಿಸಿ ಮಾಡ್ಕೋಬೇಕಾಗುತ್ತೆ. ಈಗ ನೋಡಿ, ಇದನ್ನು ನಾವು ನೀಟಾಗಿ ಮಿಕ್ಸ್ ಮಾಡಿಕೊಂಡ್ರೆ ನಮಗೆ ಎಗ್ ರೈಸ್ ಅನ್ನೋದು ರೆಡಿ ಆಯಿತು. ಈಗ ಮೇಲೆ ಇನ್ನೂ ಸ್ವಲ್ಪ ಹಾಕ್ಕೊಂಡು ನಾನು ಮಿಕ್ಸ್ ಮಾಡ್ತಾಯಿದ್ದೀನಿ. ಈಗ ನೋಡಿ, ಪೂರ್ತಿಯಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಈಗ ರೆಡಿ ಆಗಿದೆ.
ಪ್ಲೇಟ್ಗೆ ಹಾಕ್ಕೊಂಡು ತಿನ್ಬೋದು. ನಮ್ಮ ಮಕ್ಕಳಿಗೂ ಹಾಕ್ಕೊಡ್ತಾಯಿದ್ದೀನಿ, ನಾನು ಹಾಕ್ಕೊತಾಯಿದ್ದೀನಿ. ಈಗ ಮಧ್ಯಾಹ್ನ ಮಾತ್ರ ನನ್ನ ತಮ್ಮನಿಗೆ ಬಾಕ್ಸಿಗೆ ತೊಗೊಂಡೋಗೋದಿದೆ, ಅಂದರೆ ಅವನಿಗೆ ತೊಗೊಂಡೋಗಿ ಕೊಟ್ಟು ಬರಬೇಕು. ಈಗ ನೋಡಿ ಮಧ್ಯಾಹ್ನ ಲಂಚ್ ಎಲ್ಲ ಮುಗೀತು. ಈಗ ಮತ್ತೆ ಊಟ ಎಲ್ಲ ತಿಂದಿದ್ದಾದಮೇಲೆ ಮತ್ತೆ ಏನಿದೆಯೋ ಸ್ಟವ್ನ ಒಂದು ಸರ್ತಿ ನೀಟಾಗಿ ಬಟ್ಟೆ ಎತ್ಕೊಂಡು ನೀಟಾಗಿ ಒರೆಸ್ಕೊತಾ ಇದ್ದೀನಿ. ನಾವು ಆವಾಗಿನ ಕೆಲಸ ಆವಾಗಲೇ ನಾವು ಮಾಡ್ಕೋತಾ ಬಂದರೆ ನಮ್ಮ ಕೆಲಸ ಅನ್ನೋದು ತುಂಬ ಈಸಿ ಆಗುತ್ತೆ. ನೋಡಿ ಇನ್ನೂ ಸ್ವಲ್ಪ ಮೊಟ್ಟೆ ಇತ್ತು, ಅದೇ ರೀತಿ ನೀರಲ್ಲಿ ಇಟ್ಟಿದ್ದೆ, ಸ್ವಲ್ಪ ಟೈಮ್ ಇರಲಿಲ್ಲ ಮಧ್ಯಾಹ್ನ, ಅದಕ್ಕೋಸ್ಕರ ಈಗ ಅದನ್ನೆಲ್ಲ ನೀಟಾಗಿ ತೊಳೆದುಬಿಟ್ಟು ಒಂದು ಬಟ್ಟೆಯಿಂದ ನೀಟಾಗಿ ಒರೆಸ್ಕೊಂಡು ಒಂದು ಬಾಕ್ಸಲ್ಲಿ ಇಟ್ಕೋತಾ ಇದ್ದೀನಿ. ಕಾಟನ್ ಬಟ್ಟೆಯಿಂದ ಸುಮ್ಮನೆ ಹಂಗೆ ಒರೆಸ್ಕೊಂಡ್ರೆ ಕೂಡ ಸಾಕು, ತೇವ ಅನ್ನೋದು ಬೇಗನೆ ಆರಿಬಿಡುತ್ತೆ. ಮೊಟ್ಟೆ ಅನ್ನೋದು ಒಂದೊಂದು ಸರ್ತಿ ನಮಗೆ ತುಂಬಾ ಗಲೀಜಾಗಿ ಬಂದಿರುತ್ತೆ. ಅದರಿಂದ ನಾವು ತಂದಿದ ತಕ್ಷಣ ಈ ಥರ ನೀರಿಗೆ ಹಾಕಿ ನೀಟಾಗಿ ತೊಳೆದು ಇಟ್ಕೊಳ್ಳೋದ್ರಿಂದ ಚೆನ್ನಾಗಿರುತ್ತೆ. ಅದೇ ರೀತಿ ಕೆಲವೊಂದು ಮೊಟ್ಟೆ ಏನಾದರೂ ಕೆಟ್ಟಿತ್ತು ಅಂದರೆ ನಾವು ನೀರಲ್ಲಿ ಹಾಕಿದ ತಕ್ಷಣವೇ ಅದು ಮೇಲೆಗೆ ಬಂದಿರುತ್ತೆ. ಆವಾಗ ನಾವು ಬೇಗ ಸ್ವಲ್ಪ ನೀರಿಂದ ಮೇಲೆ ಬರ್ತಾಯಿತ್ತು ಅಂದರೆ ಆ ಮೊಟ್ಟೆನ ಬೇಗ ಬಳಸ್ಕೋಬೋದು, ಅಥವಾ ಒಡೆದು ನೋಡಿದ್ರೂ ಗೊತ್ತಾಗುತ್ತೆ. ಸ್ವಲ್ಪ ಮೊಟ್ಟೆ ಓಲ್ಡ್ ಸ್ಟಾಕ್ ಆದಷ್ಟು ನೀರಿಂದ ಮೇಲೆಗೆ ಬಂದುಬಿಡುತ್ತೆ ನೀರಲ್ಲಿ ಹಾಕಿದ ತಕ್ಷಣವೇ. ಈಗ ನೋಡಿ ಮಧ್ಯಾಹ್ನ ತಿಂದಿರೋಂಥ ಪ್ಲೇಟ್ಸು, ಮಾಡಿರೋಂಥ ಅಡುಗೆ ಪಾತ್ರೆ, ಇದನ್ನೆಲ್ಲ ನಾನು ನೀಟಾಗಿ ತೊಳ್ಕೊತೀನಿ. ಆಲ್ಮೋಸ್ಟ್ ಸಂಡೇ ಅಂದ್ರೂ ಹೆಣ್ಮಕ್ಳಿಗಂತೂ ಕೆಲಸ ಇನ್ನೂ ಸ್ವಲ್ಪ ಜಾಸ್ತಿನೇ ಇರುತ್ತೆ. ಅದು ಮಕ್ಕಳಿದ್ದಾರೆ ಅಂದರೆ ಇನ್ನೂ ಕೆಲಸ ಅಂತೂ ಜಾಸ್ತಿನೇ ಇರುತ್ತೆ. ಸ್ವಲ್ಪ ಹೊತ್ತಂತೂ ಫ್ರೀನೇ ಇರಲ್ಲ. ಒಂದು ಮಗು ಆದರೂ ಇದ್ರೂ ಸ್ವಲ್ಪ ಏನಾದರೂ ಇದು ಮಾಡ್ಕೋಬೋದು. ಆದರೆ ಎರಡೆರಡು ಮಕ್ಕಳು ಅಂದರೆ ಒಬ್ಬರ ಮೇಲೆ ಒಬ್ಬರು ಬಿದ್ದು ತುಂಬ ಕಿತ್ತಾಡ್ತಿರ್ತಾರೆ, ಜಗಳ ಮಾಡ್ಕೋತಿರ್ತಾರೆ. ಅವ್ರನ್ನ ನೋಡ್ಕೋಬೇಕು, ಅವ್ರಿಗೆ ಹೋಮ್ವರ್ಕ್ ಸ್ವಲ್ಪ ಮಾಡಿಸ್ಕೋಬೇಕು, ಇದೇ ಸರಿ ಹೋಗುತ್ತೆ. ನೋಡಿ ಪಾತ್ರೆ ಎಲ್ಲ ಒಂದೇ ಸರ್ತಿ ಉಜ್ಕೊಳ್ಳಲ್ಲ, ಯಾಕಂದರೆ ಎಲ್ಲ ಒಂದೇ ಸರ್ತಿ ಉಜ್ಜಿಟ್ಕೊಬಿಟ್ರೆ ಸ್ವಲ್ಪ ಆರಿಬಿಡುತ್ತೆ, ಮತ್ತು ಪಾತ್ರೆ ಮೇಲೆ ವೈಟ್ ಅದೇ ರೀತಿ ಇರುತ್ತೆ. ಸ್ವಲ್ಪ ಸ್ವಲ್ಪ ಉಜ್ಜಿಕೊಂಡೆ ನಾನು ನೀಟಾಗಿ ತೊಳ್ಕೊಬಿಡ್ತೀನಿ. ಬೆಳಗ್ಗೆಯಿಂದ ಸಾಯಂಕಾಲನೂ ನಾವು ಪಾತ್ರೆ ತೊಳಿತಾ ಇದ್ದರೆ ಬರ್ತಾನೆ ಇರುತ್ತೆ. ಮೋಸ್ಟು ಆ ಮನೆಯಲ್ಲಿ ಅಷ್ಟೊಂದು ಪಾತ್ರೆ ಬರ್ತಾನೆ ಇರುತ್ತೆ ಕೆಲವೊಂದು ಮನೆಗಳಲ್ಲಿ. ಅದು ಸ್ವಲ್ಪ ಜಾಸ್ತಿ ಜನ ಇದ್ದಷ್ಟು ಪಾತ್ರೆ ಬೀಳೋದು ಜಾಸ್ತಿನೇ. ಇಲ್ಲಿ ನಾನು ಪಾತ್ರೆ ತೊಳೆದಾಗೆಲ್ಲನೂ ಸಿಂಕನ್ನ ಅವಾಗಲೇ ಕ್ಲೀನ್ ಮಾಡ್ಕೊಬಿಡ್ತೀನಿ. ಈಗ ಮತ್ತೆ ಹೊರಗಡೆಗೆ ಹೋಗಿ ಸ್ವಲ್ಪ ಚಿಕನ್ನು ತರಕಾರಿ ಸ್ವಲ್ಪ ಬೇಕಿತ್ತು ತೊಗೊಬಂದಿದ್ದೀನಿ. ನೋಡಿ ಸ್ವಲ್ಪ ಪುದೀನ ತೊಗೊಬಂದಿದ್ದೀನಿ, ಅಂದರೆ ಸ್ವಲ್ಪನೇ ತೊಗೊಬಂದೆ. ಪುದೀನ ಜಾಸ್ತಿ ಯೂಸ್ ಮಾಡೋಕ್ಕೆ ಹೋಗಲ್ಲ ನಮ್ಮ ಮನೆಯಲ್ಲಿ, ಅಂದರೆ ಯೂಸ್ ಮಾಡಿದಷ್ಟು ಒಳ್ಳೆಯದೇ. ಬಟ್ ಚಟ್ನಿ ಆ ಥರ ಮಾಡಿದ್ರೆ ಯಾರಿಗೂ ಇಷ್ಟ ಆಗಲ್ಲ, ಅದಕ್ಕೋಸ್ಕರ ಸಾಂಬಾರಿಗೋಸ್ಕರ ಅಂತ ಸ್ವಲ್ಪ ತೊಗೊಬಂದಿದ್ದೀನಿ. ಚಿಕನ್ 1 kg ತೊಗೊಂಡು ಸ್ವಲ್ಪ ಕಲ್ಲು ಖಾಲಿಯಾಗಿತ್ತು, ಅದನ್ನು ತೊಗೊಂಡು ಸ್ವಲ್ಪ ಮಾತ್ರನೇ ತರಕಾರಿ ತಂದಿದ್ದೀನಿ. ಈಗ ಮೊದಲಿಗೆ ನಾನು ಚಿಕನ್ನ ತೊಳ್ಕೊಬಿಡ್ತೀನಿ. ಇದು 1 kg ಚಿಕನ್ ತೊಗೊಬಂದಿದ್ದೀನಿ. ಇದಕ್ಕೆ ಸ್ವಲ್ಪ ಕಲ್ಲುಪ್ಪು, ಸ್ವಲ್ಪ ಅರಿಶಿನ ಪುಡಿ ಹಾಕ್ಕೊಂಡು ತೊಳ್ಕೊಂಡ್ರೆ ಅದು ಸ್ವಲ್ಪ ಕೌ ಸ್ಮೆಲ್ ಅನ್ನೋದಿರುತ್ತಲ್ವ, ಆ ಸ್ಮೆಲ್ ಏನು ಬರಲ್ಲ, ನೀಟಾಗಿ ಕ್ಲೀನ್ ಆಗುತ್ತೆ. ಒಂದು 2 ಸರ್ತಿ ತೊಳೆದ್ಬಿಟ್ಟು ಎತ್ತಿಟ್ಕೊತೀನಿ. ನೋಡಿ 2 ಸರ್ತಿ ತೊಳ್ಕೊಂಡಿದ್ದೀನಿ. ಈಗ ಇದನ್ನು ಸೈಡ್ಗೆ ಇಟ್ಕೊಂಡು ಈಗ ಸೊಪ್ಪು ಇದೇನಿದೆಯೋ ಇದನ್ನು ತೆಗಿತೀನಿ. ಈಗ ಮಳೆಗಾಲ ಆಗಿರೋದ್ರಿಂದ ಆಲ್ಮೋಸ್ಟ್ ಸೊಪ್ಪು ಇದೆಲ್ಲ ಅನ್ನೋದು ಸ್ವಲ್ಪ ತೇವನೇ ಇರುತ್ತೆ. ಆ ತೇವ ಇರೋದ್ರಿಂದ ಏನಾಗಿರುತ್ತೆ ಅಂದರೆ ಕೆಲವೊಂದು ಸೊಪ್ಪೆಲ್ಲ
ಕೊಳ್ತೋಗಿರುತ್ತೆ, ಒಂದೊಂದು ಎಲೆ ಆ ಥರದ್ದೆಲ್ಲ ಕೊಳ್ತಿರುತ್ತೆ. ಅದು ನಾವು ತೊಗೊಬಂದಿದ ತಕ್ಷಣ ಹಂಗೆ ಯೂಸ್ ಮಾಡ್ಕೊಳಕ್ಕಾಗಲ್ಲ. ಈ ಬೀನ್ಸು ಮತ್ತು ಮೂಲಂಗಿ ತುಂಬ ನೀಟಾಗಿತ್ತು. ಇದನ್ನು ಮಾತ್ರ ಸ್ವಲ್ಪ ಸೈಡ್ಗೆ ಎತ್ತಿಡ್ತಾಯಿದ್ದೀನಿ. ನೋಡಿ, ಸೊಪ್ಪು ಅನ್ನೋದು ಸ್ವಲ್ಪ ಈ ಅಂದರೆ ಫ್ರೆಶ್ ಸಿಕ್ಕಿದೆ, ಬಟ್ ಮಳೆ ಹನಿಗಳು ಬೀಳ್ತಾ ಇರೋದ್ರಿಂದ ಏನಾಗಿದೆ ಅಂದರೆ ಸ್ವಲ್ಪ ಎಲ್ಲ ಒಂದೊಂದು ಎಲೆ ಅನ್ನೋದು ಕೊಳ್ತೋಗಿದೆ. ನೋಡಿ, ಕರ್ಬೇವಿನ ಸೊಪ್ಪು ತೊಗೊಬಂದಿದ್ದೀನಿ. ಇಷ್ಟಕ್ಕೆ 10 ರೂಪಾಯಿ ತೊಗೊಂಡಿದ್ದಾರೆ. ಇದು ನಾಟಿ ಕರ್ಬೇವಿನ ಸೊಪ್ಪು ಅಂತ. ನಾವು ಒಂದೊಂದು ಸರ್ತಿ ಊರಿಗೆ ಹೋಗ್ತಾಯಿದ್ರೆ ಊರಿಂದನೇ ತಂದ್ಕೊಬಿಡ್ತೀವಿ. ಖಾಲಿ ಆಗಿತ್ತು ಅಂದಾಗ ಮಾತ್ರ ನಾನು ಕರ್ಬೇವಿನ ಸೊಪ್ಪನ್ನ ಇಲ್ಲಿ ತೊಗೊಳ್ಳೋದು. ಈಗ ಇದನ್ನೆಲ್ಲ ನಾನು ಕಟ್ಟೆಲ್ಲ ಬಿಚ್ಚಿಬಿಟ್ಟು ಸ್ವಲ್ಪ ಹೊತ್ತು ಆರಿಸ್ಕೊಂಡು ಮತ್ತು ನೀಟಾಗಿ ಇದು ಎಲೆನೆಲ್ಲ ಅದರಲ್ಲಿ ಸ್ವಲ್ಪ ಒಂದೊಂದರಲ್ಲಿ ಹುಳ ಇರುತ್ತೆ, ಒಂದೊಂದರಲ್ಲಿ ಹುಳ ಮೊಟ್ಟೆ ಹಾಕಿರುತ್ತೆ ಎಲೆಗಳಲ್ಲಿ. ಅದೆಲ್ಲ ನೀಟಾಗಿ ನೋಡಿಬಿಟ್ಟು ನಾನು ಬಿಡಿಸಿ ಇದ್ರ ಮೇಲೆ ಆರಿಸ್ಕೊತೀನಿ. ಸೊಪ್ಪು ನೀಟಾಗಿ ಆರಿದ್ದಾದ್ಮೇಲೆ ನಾನು ಫ್ರಿಜ್ಜಲ್ಲಿ ಎತ್ತಿಟ್ಕೊತೀನಿ. ಫ್ರಿಜ್ಜಲ್ಲಿ ಇಟ್ಟರೆ ಕೂಡ 2 ದಿವಸ ಆ ಥರ ಇಡಲ್ಲ. ನಾಳೆ ಮಾಡಬೇಕು ಅಂದರೆ ಇವತ್ತು ಮಾತ್ರ ನಾನು ಸೊಪ್ಪು ತೊಗೊಬರೋದು. ನೋಡಿ, ಈ ಥರ ನೀಟಾಗಿ ಬಿಡಿಸಿ ಒಂದರಲ್ಲಿ ಹಾಕಿ ಆರಿಸಿದ್ದೀನಿ. ಪುದೀನೂ ಬಿಡಿಸ್ಕೊಂಡಿದ್ದೀನಿ, ಕರ್ಬೇವಿನ ಸೊಪ್ಪು ಬಿಡಿಸ್ಕೊಂಡಿದ್ದೀನಿ. ಎಲ್ಲನೂ ಈಗ ಕ್ಯಾಪು ಕ್ಲೋಸ್ ಮಾಡಿಬಿಟ್ಟು ಫ್ರಿಜ್ಜಲ್ಲಿ ಸ್ಟೋರ್ ಮಾಡ್ಕೊತೀನಿ. ಪುದೀನ ಬೇಗ ಖಾಲಿ ಆಗುತ್ತೆ. ಈ ಕರ್ಬೇವಿನ ಸೊಪ್ಪು ಸ್ವಲ್ಪ ತುಂಬ ದಿವಸ ಇರುತ್ತಲ್ಲ, ಅದಕ್ಕೋಸ್ಕರ ಮೇಲೆ ಇನ್ನೊಂದು ಟಿಶ್ಯೂ ಹಾಕಿದ್ದೀನಿ, ಕೆಳಗಡೆ ಒಂದು ಹಾಕಿದ್ದೀನಿ, ಮೇಲೆ ಇನ್ನೊಂದು ಹಾಕಿದರೆ ಸ್ವಲ್ಪ ದಿವಸ ಹಾಗೆ ಫ್ರೆಶ್ಗಿರುತ್ತೆ. ಈಗ ನೋಡಿ, ಸಾಯಂಕಾಲ ಆಗಿದೆ. ಹೋಮ್ವರ್ಕ್ ಬರೀ ಅಂತ ನಾನು ನಮ್ಮ ಮಗನಿಗೆ ಹೇಳಿದ್ರೆ ತುಂಬ ಮಲಗಿ ಹೊರಲಾಡ್ತಿದ್ದಾನೆ. ಇವನು ಸ್ವಲ್ಪ ಟೆನ್ಷನ್ ಇಲ್ಲ, ಸ್ವಲ್ಪ ಬರ್ಕೋತಾನೆ. ಮತ್ತು ಚಿಕನ್ ಸಾಂಬಾರಿಗೆಲ್ಲ ರೆಡಿ ಮಾಡ್ತಾಯಿದ್ದೀನಿ ನಾನು. ನೋಡಿ, ಸಾಂಬಾರು ಮಾಡೋಕ್ಕೆ ನಾನು ಸ್ವಲ್ಪ ಚಕ್ಕೆ, ಲವಂಗ, ಕಾಳು ಮೆಣಸು 1 ಸ್ಪೂನು, 2 ಸ್ಪೂನಷ್ಟು ಕಡಲೆಪಪ್ಪನ್ನು ಹಾಕ್ಕೊಂಡಿದ್ದೀನಿ. ಅದೇ ರೀತಿ ಇದಕ್ಕೆ ಒಂದು ಚಿಕ್ಕದು 2 ಟೊಮೆಟೊ, ಶುಂಠಿ, ಈರುಳ್ಳಿ, ಬೆಳ್ಳುಳ್ಳಿ, ಕೊತ್ತಂಬರಿ ಸೊಪ್ಪು, ಪುದೀನ ಮತ್ತು ಒಣಗಿರೋ ಕೊಬ್ಬರಿ ತೊಗೊಂಡಿದ್ದೀನಿ. ಇಲ್ಲಿ ನೀವು ಒಣಗಿರೋ ಕೊಬ್ಬರಿ ಜಾಗದಲ್ಲಿ ಹಸಿ ಕೊಬ್ಬರಿ ಹಾಕಿದ್ರೇನು ಇನ್ನೂ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ. ಇಲ್ಲಿ ಹಸಿ ಕೊಬ್ಬರಿ ಖಾಲಿ ಆಗಿತ್ತು ಅಂತ ಬಿಟ್ಟು ನಾನಿಲ್ಲಿ ಒಣಗಿರೋ ಕೊಬ್ಬರಿನೇ ಹಾಕ್ತಾಯಿದ್ದೀನಿ. ನೀವು ಚಿಕನ್ ಸಾರನ್ನ ಒಂದು ಸರ್ತಿ ಈ ರೀತಿ ಏನಾದರೂ ಟ್ರೈ ಮಾಡಿದ್ರೆ ತುಂಬಾ ಟೇಸ್ಟಿಯಾಗಿ ಬಂದಿರುತ್ತೆ. ಮನೆಯವ್ರಿಗೆಲ್ಲರಿಗೂ ಇಷ್ಟ ಆಗುತ್ತೆ. ನೋಡಿ, ಅದಕ್ಕೆ 1 ಸ್ಪೂನಷ್ಟು ಖಾರದ ಪುಡಿ, 2ರಿಂದ 3 ಸ್ಪೂನಷ್ಟು ಧನಿಯಾ ಪುಡಿ ಹಾಕಿದ್ದೀನಿ. ಇಷ್ಟೇ ಇದಕ್ಕಾಗಬೇಕಾಗಿರೋದು, ಇನ್ನೇನು ಹಾಕಲ್ಲ. ನಮ್ಮ ಕಡೆ ತುಂಬ ಟೇಸ್ಟಿಯಾಗಿ ಬರುತ್ತೆ. ಅಂದರೆ ಇಷ್ಟೇ ಐಟಮ್ಸ್ ಹಾಕಿನೂ 2ರಿಂದ 3 ರೀತಿ ಮಾಡ್ತಾರೆ ಚಿಕನ್ ಸಾಂಬಾರನ್ನ. ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಹೇಳ್ಕೊಡ್ತೀನಿ. ಈ ಕಡೆ ನೋಡಿ, ಅದು ಮಿಕ್ಸಿಗೆ ಹಾಕ್ಕೊಳ್ಳೋ ಅಷ್ಟೊತ್ತಿಗೆ ಈ ಕಡೆ ನಾನು ಕುಕ್ಕರ್ನ ಇಟ್ಕೊಂಡು ಒಂದು ಸ್ವಲ್ಪ ಎಣ್ಣೆ ಹಾಕಿ, ಅದಕ್ಕೆ ಎಣ್ಣೆ ಕಾದಿದಾದ್ಮೇಲೆ ಸಾಸಿವೆ, ಕರ್ಬೇವಿನ ಸೊಪ್ಪು ಮತ್ತು ಈರುಳ್ಳಿನ ಹಾಕಿದ್ದೀನಿ. ಕೆಲವ್ರಿಗೆ ಚಿಕನ್ ಸಾಂಬಾರಿಗೆ ಸಾಸಿವೆ, ಕರ್ಬೇವಿನ ಸೊಪ್ಪು, ಈರುಳ್ಳಿ ಈ ಥರ ಏನೂ ಹಾಕೋದು ಇಷ್ಟ ಇರಲ್ಲ. ಜಸ್ಟ್ ಎಣ್ಣೆ ಮಾತ್ರ ಹಾಕ್ಕೋತಾರೆ ಅಷ್ಟೇ. ಬಟ್ ನನಗಿದೆಲ್ಲ ಹಾಕಿದ್ರೆ ಇಷ್ಟ ಆಗುತ್ತೆ, ಅದಕ್ಕೆ ಹಾಕಿದ್ದೀನಿ. ಇದೇ ಎಣ್ಣೆಗೆ ನಾವು ಏನು ಮಸಾಲೆ ರುಬ್ಕೊಂಡಿರ್ತೀವೋ ಆ ಮಸಾಲೆನೆಲ್ಲ ಹಾಕಿ ಸ್ವಲ್ಪ ಹೊತ್ತು ಫ್ರೈ ಮಾಡ್ಕೋಬೇಕು. ಇದು ಆಯಿಲಲ್ಲಿ 4ರಿಂದ 5 ನಿಮಿಷ ಫ್ರೈ ಆದಷ್ಟು ಚೆನ್ನಾಗಿರುತ್ತೆ. ಸ್ವಲ್ಪ ಎಣ್ಣೆ ಬಿಟ್ಕೊಳ್ಳೋವರೆಗೂ ಫ್ರೈ ಮಾಡ್ಕೋಬೇಕು. ಇದಕ್ಕೆ ಅರಿಶಿನ ಪುಡಿ 1 ಸ್ಪೂನ್ ಹಾಕಿದ್ದೀನಿ. ಅದು ಚಿಟ ತುಂಬ ಈಚೆ ಎಲ್ಲ ಎಗರ್ತಾಯಿತ್ತು ನೋಡಿ, ಸ್ಟೋವ್ ಮೇಲೆಲ್ಲ ತುಂಬ ಎಗರಿದೆ. ಅದಕ್ಕೋಸ್ಕರ ನಾನು ಪ್ಲೇಟ್ ಮುಚ್ಕೊಂಡು ಕುದಿಸ್ಕೋತಾ ಇದ್ದೀನಿ. ಅದು ಈಚೆ ಎಗರೋದೇನಿದ್ರೂ ಪ್ಲೇಟ್ಗೆ ಅಂಟ್ಕೊಂಡಿರುತ್ತೆ. ಒಂದು 2-3 ಸರ್ತಿ ಈ ಥರ ಪ್ಲೇಟ್ನ ತೆಗೆದು ಮಿಕ್ಸ್ ಮಾಡ್ಕೋತಾ ಇರಬೇಕು, ಇಲ್ಲದೋದ್ರೆ ಕೆಳಗಡೆ ಅಡಿ ಅಂಟಿಬಿಡುತ್ತೆ. ಈಗ ಇದಕ್ಕೆ ನಾವೇನು ನೀಟಾಗಿ ತೊಳೆದಿಟ್ಕೊಂಡಿದ್ವೋ ಆ ಚಿಕನ್ನ ಹಾಕಿ ಇನ್ನೊಂದು 1-2 ಸರ್ತಿ ಮಿಕ್ಸ್ ಮಾಡ್ಕೋಬೇಕು. ಈಗ ನೋಡಿ, ನಮ್ಗೆ ರುಚಿಗೆ ಎಷ್ಟು ಬೇಕು ಅನಿಸುತ್ತೋ ಅಷ್ಟನ್ನು ಉಪ್ಪನ್ನು ಹಾಕ್ಕೋಬೇಕು. ಹಾಕ್ಕೊಂಡು ಈಗಲೂ ಅಷ್ಟೇ ಪ್ಲೇಟ್ನ ಮುಚ್ಕೊಂಡು ನೀವು ಒಂದು 3ರಿಂದ 4 ನಿಮಿಷನೂ ಫ್ರೈ ಮಾಡ್ಕೋಬೋದು. ಅಂದರೆ ಮಸಾಲೆ ಏನಿದೆಯೋ ಅದೆಲ್ಲ ಚಿಕನ್ಗೆ ಹಿಡ್ಕೊಳ್ಳುತ್ತೆ. ನಮಗೆ ಚಿಕನ್ ಫ್ರೆಶ್ ಆಗಿದ್ದರೆ ಟೇಸ್ಟ್ ತುಂಬಾ ಚೆನ್ನಾಗಿ ಬರುತ್ತೆ. ಸ್ವಲ್ಪ ಹೊತ್ತು ಬೇಯಿಸ್ಕೊಳ್ಬೇಕು. ಸ್ವಲ್ಪ ಈ ಮಸಾಲೆಯಲ್ಲೆಲ್ಲ ಚಿಕನ್ನು ಸ್ವಲ್ಪ ಹೊತ್ತು ಬೇಯಬೇಕು. ಬೆಂದಿದ್ದಾದಮೇಲೆ, ಅಂದರೆ ತುಂಬ ಜಾಸ್ತಿ ಹೊತ್ತು ಇರೋದೇನು ಬೇಕಿಲ್ಲ, ಒಂದು 3ರಿಂದ 4 ನಿಮಿಷ ಈ ಥರ ಇಟ್ಕೊಂಡ್ರೂ ಸಾಕು. ಈ ಸೆಂಟ್ರಲ್ಲಿ ಒಂದು ಸರ್ತಿ ಮಿಕ್ಸ್ ಮಾಡ್ಕೋಬೇಕು, ಇಲ್ಲದ್ರೆ ಕೆಳಗಡೆ ತಳ ಹಿಡಿದ್ಬಿಡುತ್ತೆ. ಈಗ ನಾವು ಮಿಕ್ಸಿ ಜಾರ್ಗಿನ ಸ್ವಲ್ಪ ನೀರು ಹಾಕಿ ಅದನ್ನೆಲ್ಲ ಮತ್ತು ಈ ಸಾಂಬಾರಿಗೆ ಹಾಕ್ತಾಯಿದ್ದೀನಿ.
ಈಗ ಇದಕ್ಕೆ ನೋಡಿಕೊಂಡು ನಮಗೆ ನೀರು ಎಷ್ಟು ಬೇಕು ಅಂತ ಹಾಕ್ಕೊಳ್ಳಿ. ಸ್ವಲ್ಪ ಗಟ್ಟಿನೇ ಇಟ್ಕೊಳ್ಳಿ, ಯಾಕಂದರೆ ನಾನಿಲ್ಲಿ ಕುಕ್ಕರ್ ಮುಚ್ಚಳನ ಮುಚ್ಚಿ ಒಂದು ವಿಸಿಲ್ ಕೂಗಿಸ್ಕೊತೀನಿ. ನೀವಿಲ್ಲ ಓಪನಲ್ಲೇ ಬೇಯಿಸ್ಕೊತೀವಿ ಅಂದ್ರೂ ಚಿಕನ್ ಬೇಗ ಬೆಂದೋಗುತ್ತೆ, ತುಂಬ ಲೇಟ್ ಏನು ತೊಗೊಳ್ಳಲ್ಲ. ನೋಡಿ ನಾನು ಈ ಹದ್ದಲ್ಲಿ ಇಟ್ಕೊಂಡಿದ್ದೀನಿ. ಇನ್ನು ಸ್ವಲ್ಪ ನೀರು ಹಾಕ್ಕೊಂಡ್ರೆ ನೀವು ಓಪನಲ್ಲೇ ಬೇಯಿಸ್ಕೊಬೋದು. ಈಗ ನೋಡಿ ಈ ಥರ ಒಂದು ಕುದಿ ಬಂದಾಗ ನಾವು ಇನ್ನೊಂದು ಸರ್ತಿ ಮಿಕ್ಸ್ ಮಾಡಿಕೊಂಡು ಚೆಕ್ ಮಾಡ್ಕೋಬೇಕು ಒಂದು ಸರ್ತಿ ಉಪ್ಪು ಖಾರ ಸರಿ ಹೋಗಿದೆಯಾ ಇಲ್ಲ ಅಂತೇಳ್ಬಿಟ್ಟು. ಒಂದು ವೇಳೆ ಸಾಕಾಗಿಲ್ಲ ಅಂದರೆ ಇಲ್ಲಿ ಸ್ವಲ್ಪ ಚಿಲ್ಲಿ ಪೌಡ್ರು ಉಪ್ಪನ್ನು ಸೇರಿಸ್ಕೋಬೋದು, ಒಂದು ವೇಳೆ ಸಾಕಾಗಿಲ್ಲ ಅಂದರೆ. ಬಟ್ ನಾನು ಖಾರ ಕಡಿಮೆ ಇಡೋದು, ಅದಕ್ಕೋಸ್ಕರನೇ ಉಪ್ಪು ಏನಾದರೂ ಸಾಕಾಗಿಲ್ಲ ಅಂದರೆ ಹಾಕ್ಕೋತೀನಿ. ಖಾರ ಎಷ್ಟು ಕಮ್ಮಿ ಇದ್ರೂ ಹಂಗೆ ಇಟ್ಬಿಡ್ತೀನಿ. ಈಗ ಕುಕ್ಕರ್ ಮುಚ್ಚಳ ಮುಚ್ಚಿ ಒಂದು ವಿಜಿಲ್ ಕೂಗಿಸ್ಕೊಂಡಿದ್ದೀನಿ ಅಷ್ಟೇ. ಅದು ಒಂದು ವಿಜಿಲೂ ಜಾಸ್ತಿ ಆಗುತ್ತೆ ನಮಗೆ, ಸ್ವಲ್ಪ ಹೊತ್ತು ಬಿಟ್ಟು ತೆಗೆದು ಬಿಡ್ಬೋದು. ಈಗ ಇಲ್ಲಿ ಬೇಗ ಅಂದರೆ ನಮ್ಮ ಮಕ್ಕಳಿಗೆ ಬೇಗ ತಿನ್ನಿಸಿ ಮಲಗಿಸ್ಬೇಕಲ್ವ, ಅದಕ್ಕೋಸ್ಕರ ನಾನೀಗ ಅವ್ರಿಗೆ ಬೇಗ ದೋಸೆ ಮಾಡಿಕೊಡ್ತಾಯಿದ್ದೀನಿ ಅಷ್ಟೇ. ನಮಗೆ ಅಂದರೆ ಮತ್ತೆ ಬಿಸಿ ಬಿಸಿಯಾಗಿ ನಾನು ಮುದ್ದೆ ಮಾಡ್ಕೊತೀನಿ. ನನಗೂ ನಮ್ಮ ಮನೆಯವ್ರಿಗೂ ಮತ್ತು ನನ್ನ ತಮ್ಮನಿಗೂ. ಈಗ ಇಲ್ಲಿ ನನ್ನ ಮಕ್ಕಳಿಗೆ ಒಂದು 2 ದೋಸೆ ಬೇಗ ತಿನ್ನಲಿ ಅಂತ ಹಾಕ್ಕೊಡ್ತಾಯಿದ್ದೀನಿ. ಅವ್ರಿಗೆ ದೋಸೆಗೆ ಮತ್ತು ಚಿಕನ್ ಸಾಂಬಾರು ಅಂದರೆ ತುಂಬಾ ಇಷ್ಟ ಆಗುತ್ತೆ. ಈ ಸಾಂಬಾರು ದೋಸೆಗಂತೂ ಇನ್ನೂ ಚೆನ್ನಾಗಿದೆ. ದೋಸೆಗೂ ತಿನ್ಬೋದು, ಚಪಾತಿಗೂ ತಿನ್ಬೋದು, ಮುದ್ದೆ ರೈಸಿಗೂ ಎಲ್ಲಕ್ಕೂ ಚೆನ್ನಾಗಿರುತ್ತೆ. ಟೇಸ್ಟ್ ಅಷ್ಟು ಚೆನ್ನಾಗಿ ಬಂದಿರುತ್ತೆ. ಸಾಂಬಾರು ಸಿಂಪಲಾಗಿ ಮಾಡಿದ್ರೂ ತುಂಬಾ ಚೆನ್ನಾಗಿರುತ್ತೆ. ಈ ಕಡೆ ನೋಡಿ ಒಂದು ದೋಸೆ ಹಾಕೋ ಅಷ್ಟೊತ್ತಿಗೆ ವಿಸಿಲು ತುಂಬ ಹಂಗೆ ಇದೆ, ಆದರೆ ಇದನ್ನೆಲ್ಲ ಗಾಳಿ ತೆಗೆದು ಬಿಡ್ತೀನಿ ನಾನು. ಹಂಗೆ ಜಾಸ್ತಿ ಹೊತ್ತು ಬಿಟ್ಟರೆ ಏನಾಗುತ್ತಂದರೆ ತುಂಬ ನುಣ್ಣಗಾಗ್ಬಿಡುತ್ತೆ ಚಿಕನ್ನು. ನೀವು ಓಪನಲ್ಲೇ ಬೇಯಿಸ್ಕೊತೀವಿ ಅಂದ್ರೂ ಬೇಯಿಸ್ಕೋಬೋದು. ಉಸಿರೆಲ್ಲ ತೆಗೆಸ್ಬಿಟ್ಟು ನೋಡ್ತಾಯಿದ್ದೀನಿ. ಈಗ ಏನಾದರೂ ನಿಮ್ಗೆ ಸಾಂಬಾರು ಸ್ವಲ್ಪ ನೀರಾಯಿತು ಅನಿಸಿದ್ರೆ ಒಂದು 2 ನಿಮಿಷನೂ ಸ್ಟವ್ ಮೇಲೆ ಇಟ್ಟು ಮತ್ತೆ ಕುದಿಸ್ಕೊಂಡಿದ್ದೀರ ಅಂದರೆ ಸ್ವಲ್ಪ ಗಟ್ಟಿ ಬಂದುಬಿಡುತ್ತೆ. ಈಗ ನಮ್ಮ ಮಕ್ಕಳಿಗೆ ಹಾಕ್ಕೊಡ್ತಾಯಿದ್ದೀನಿ. ಅವ್ರು ತಿನ್ನೋದು ಲೇಟು, ಸ್ವಲ್ಪ ಈಗ ಹಾಕ್ಕೊಟ್ಟಿದ್ದೆ ಅಂದರೆ ಒಂದು 1/2 ಅವರ್ ಮೇಲೆ ತಿಂತಾರೆ. ಅದು ಚಿಕ್ಕವನಿಗಂತೂ ಕಂಪಲ್ಸರಿ ತಿನ್ನಿಸ್ಲೇಬೇಕು ನಾನು. ಈ ಥರ ದೋಸೆ ಏನಾದರೂ ಹಾಕಿದ್ದೀನಿ ಅಂದರೆ ಒಂದು ದೋಸೆ ಆದರೂ ಅವ್ನು ತಿನ್ಕೋತಾನೆ. ದೊಡ್ಡ ಮಗ ಆದರೆ ಆ ಥರ ಟೆನ್ಷನ್ ಇಲ್ಲ, ಅವನಷ್ಟಕ್ಕೆ ಅವನೇ ಎಲ್ಲ ತಿನ್ಕೋತಾನೆ. ಬೇರೆ ಅವ್ನು 3rd ಸ್ಟ್ಯಾಂಡರ್ಡ್ ಓದ್ತಿದ್ದಾನೆ ಈಗ ಅವ್ರಿಗೆ ಹಾಕ್ಕೊಟ್ಟು ಅವ್ರದ್ದೆಲ್ಲ ರೆಡಿ ಆಗಿದ್ದಾದಮೇಲೆ ಈಗ ನಮಗೆ ಅಂತ ಬಿಟ್ಟು ನಾನು ಬಿಸಿ ಬಿಸಿಯಾಗಿ ಮುದ್ದೆ ಮಾಡ್ಕೊಂಡಿದ್ದೀನಿ. ಮುದ್ದೆ ಚಿಕನ್ ಸಾಂಬಾರು. ಈ ಚಿಕನ್ ಸಾಂಬಾರಿಗಂತೂ ಲೆಮನ್ ನಾವು ಹಿಂಡ್ಕೊಂಡಿದ್ದೀವಿ ಅಂದರೆ ತುಂಬಾ ಟೇಸ್ಟಿಯಾಗಿರುತ್ತೆ. ನೀವೊಂದು ಸರ್ತಿ ಟ್ರೈ ಮಾಡಿ ಹೆಂಗಿದೆ ಅಂತ ಬಿಟ್ಟು. ಆಲ್ಮೋಸ್ಟ್ ಸ್ವಲ್ಪ ತುಂಬ ಜನಕ್ಕೆ ಇಷ್ಟನೇ ಆಗುತ್ತೆ ಲೆಮನ್ನು. ಫ್ರೆಂಡ್ಸ್, ಇವತ್ತು ಸಂಡೇ ಬ್ಲಾಗ್ ನಂದು ಇದಾಗಿತ್ತು. ಪ್ಲೀಸ್ ಇಷ್ಟ ಏನಾದರೂ ಆಯಿತು ಅಂದರೆ ಒಂದು ಲೈಕ್ ಮಾಡಿ, ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.